ಬಿಡಿಎ ಬೆಸ್ಟ್ ಅನ್ನುವಂತ ಖ್ಯಾತಿ ಗಳಿಸಿತ್ತು. ಆದರೆ ಕೆಲ ನಿಷ್ಪ್ರಯೋಜಕ ಆಯುಕ್ತರು ಮತ್ತು ಭ್ರಷ್ಟ ಅಧಿಕಾರಿಗಳು ಖಾಸಗಿಯವರ ಜೊತೆ ಕೈ ಜೋಡಿಸಿಕೊಂಡು ಅದನ್ನ ವರ್ಸ್ಟ್ ಅನ್ನುವಂತ ಕುಖ್ಯಾತಿಗೆ ಒಳಪಡಿಸ್ತಿದ್ದಾರೆ. ನಿಜವಾಗ್ಲೂ ಬಿಡಿಎ ರೈತರಿಗೆ ನೆಮ್ಮದಿ ಮತ್ತು ನಿವೇಶನದಾರರಿಗೆ ಖುಷಿ ಕೊಡಬೇಕಿತ್ತು. ಆದರೆ ಈಗ ಅದು ಶೋಷಣೆಯ ಕೇಂದ್ರ ಆಗಿದೆ. ಲಂಚ ಅನ್ನೋದು ಅಲ್ಲಿ ತಾಂಡವಾಡ್ತಿದೆ. ಅಲ್ಲಿ ಬಿಡಿಎಲ್ ಬೇಕಾದ್ರೆ ದುಡ್ಡು ಕೊಟ್ರೆ ಏನು ಬೇಕಾದ್ರೆ ಕೆಲಸ ಆಗ್ತದೆ. ರೈತನ ಜಮೀನು ತಗೊಂಡು ಇವರು ಇಷ್ಟೆಲ್ಲ ಮಾಡಿದ್ದಾರೆ, ರೈತನಿಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ನೀವು ಕೇಳಿ ಮೇಡಮ್. ಇದು ಬಿಡಿಎಯಿಂದ ನೊಂದ ರೈತರ ಆಕ್ರೋಶ. ಬಿಡಿಎ ಮೋಸದಾಟಕ್ಕೆ ಬಲಿಯಾದ ಅನ್ನದಾತರ ಅಳಲು. ಹೌದು, ಬಿಡಿಎ ರೈತರ ಕಣ್ಣೀರಲ್ಲಿ ಬೇರೆಯವರಿಗೆ ಸೌಧ ಕಟ್ಟಿಕೊಡುತ್ತಿದೆ. ₹1 ಕೊಟ್ಟಿಲ್ಲ, ಕೊಡುವಂಥ ಸಂಧಾನದ ಕೆಲಸನೂ ಮಾಡಿಲ್ಲ. ಇಲ್ಲಿವರೆಗೂ ಯಾವ ರೈತನೂ ಅಲ್ಲಿ ಏನು ₹1 ತೊಗೊಂಡಿಲ್ಲ. ಅವರು ಅಪಾರ್ಟ್ಮೆಂಟ್ಸ್ಗಳು ಮಾಡಿ ಲ್ಯಾಂಡ್ ಡೆವಲಪರ್ಸ್ಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ. ಸರ್ಕಾರ ಆಗಲಿ ಇದು ಇಲ್ಲಿವರೆಗೂ ಯಾವುದೇ ವಿಧವಾದ ಗಮನನೂ ಕೊಟ್ಟಿಲ್ಲ. ಬಿ ಡಿ ಎದವರು ಮತ್ತು ಲ್ಯಾಂಡ್ ಡೆವಲಪರ್ಸು ಶಾಮೀಲಾಗಿ ರೈತರಿಗೆ ಮೋಸ ಮಾಡಿ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ. ಕೆಂಗೇರಿಯ ಒಲಗೇರಹಳ್ಳಿಯ ಬಡತಿಗಳರ ಕಾಲನಿಯ ಜಮೀನನ್ನು ಬಿಡಿಎ 25 ವರ್ಷಗಳ ಹಿಂದೆ ಸ್ವಾಧೀನಪಡಿಸಿತ್ತಂತೆ. ಆದರೆ ಸುಮಾರು 23 ವರ್ಷಗಳ ಕಾಲ ಸುಮ್ಮನಿದ್ದ ಬಿಡಿಎ 2 ವರ್ಷಗಳ ಹಿಂದೆ ಯಾವ ನೋಟಿಸೂ ಕೊಡದೆ ಕಾನೂನು ಬಾಹಿರವಾಗಿ ಏಕಾಏಕಿ ರೈತರ ಮೇಲೆ ದಾಳಿ ಮಾಡಿ ಭೂಮಿ ವಶಪಡಿಸಿಕೊಂಡಿತ್ತಂತೆ. ಬಿಡಿಎದವರು ನಮಗೆ ಯಾವುದೇ ವಿಧವಾದ ಸರ್ವಿಸ್ ನೋಟಿಸು ನಮ್ಗೆ ಇಶ್ಯೂ ಮಾಡಿಲ್ಲ. ನಾವು ಇದು ಪರ್ಚೇಸ್ ಮಾಡ್ತಾ ಇದ್ದೀವಿ ನಿಮಗೆ ಅಂತೇಳಿ 84-85ರಲ್ಲಿ ಅವರು ನೋಟಿಫಿಕೇಷನ್ ಮಾಡಿದ್ದಾರೆ. ನಮ್ಗೆ ಯಾವ ನೋಟಿಸು ಇಲ್ಲಿ ಬಂದಿಲ್ಲ. ಆಟೋಮೆಟಿಕ್ಕಾಗಿ ಈಗ ಬಂದು ಒಂದು 2 ವರ್ಷದ ಹಿಂದೆ ಬಂದು ಡೈರೆಕ್ಟಾಗಿ ಬಂದು ರೈತರನ್ನೆಲ್ಲ ಓಡಿಸಿ ಮರ ಗಿಡಗಳನ್ನೆಲ್ಲ ಕೆಡವಿ, ತೆಂಗಿನ ಮರ, ಅಡಿಕೆ ಮರಗಳನ್ನೆಲ್ಲ ಕೆಡವಿ ಅವರು ಅಪಾರ್ಟ್ಮೆಂಟ್ಗಳು ಕಟ್ಕೊಂಡಿದ್ದಾರೆ. ದುರಂತ ಗೊತ್ತಾ? ಇಲ್ಲಿನ ರೈತರಿಗೆ ಬಿಡಿಎ ಕೊಟ್ಟ ಪರಿಹಾರ ಎಕರೆಗೆ ಬರೀ 1.5 ಲಕ್ಷ. ಅದೇ ಫ್ಲಾಟ್ ಹಂಚಿಕೆದಾರರ ಮೇಲೆ ಬಿಡಿಎ ಹೇರಿರುವ ಭೂಮಿ ಬೆಲೆ ಎಷ್ಟು ಗೊತ್ತಾ? ಏನಂದರೆ ಬಿಡಿಎವ್ರು ಯಾರು 1 ಕೋಟಿ 2 ಕೋಟಿ 3 ಕೋಟಿ ಕೊಟ್ಟು ಯಾರೂ 1 ಎಕರೆ ಜಮೀನು ತೊಗೊಂಡಿಲ್ಲ. ಬಿಡಿಯಲ್ಲಿ ಇವಾಗ ಫ್ಲಾಟ್ ಕಟ್ತಾ ಇರೋವಂಥ ಜಾಗ ನಂದಿನಿ ಲೇಔಟ್ 60,000 ಕೊಟ್ಟಿರೋದು. ಮಾಳಗಾಳ ಅದೆಲ್ಲ 1.5 ಲಕ್ಷ 2 ಲಕ್ಷದ ಒಳಗಡೆ ಎಕರೆಗೆ ತೊಗೊಂಡಿರೋದು. ಅದರಲ್ಲಿ ಫ್ಲಾಟ್ ಕಟ್ಬಿಟ್ಟು ಆ ಫ್ಲಾಟ್ ರೇಟಲ್ಲಿ ಏನಂತ ಮಾಡಿದ್ದಾರೆ, ಒಲಗೇರಹಳ್ಳಿಲಿ 1 ಚದರ ಅಡಿಗೆ ₹2,500, ₹2,400 ಆ ಥರ ₹1,250 ಹಾಕಿದ್ದಾರೆ. ಮಾಳಗಾಳ 2,800 ಹಾಕಿದ್ದಾರೆ. ಅಂದರೆ 1 ಎಕರೆಗೆ 5 ಕೋಟಿ 10 ಕೋಟಿ ಲೆಕ್ಕ ಆಯಿತು ಇವ್ರು ಹಾಕಿದ್ದು. ತೊಗೊಂಡಿರೋದು 60,000ದಿಂದ 2 ಲಕ್ಷದ ಒಳಗೆ 1.5 ಲಕ್ಷದ ಒಳಗಡೆ ಜನರಿಗೆ ಹಾಕಿರೋದು. ಫ್ಲಾಟ್ ಓನರ್ಗಳಿಗೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಹಾಕಿರೋದು ಒಂದು ಟೋಟ್ಲು ಮಾಡೋಕ್ಕೆ ಹೋದರೆ 5ರಿಂದ 7 ಕೋಟಿ ಆಗ್ತದೆ. ಇದು ಹಗಲು ದರೋಡೆಯಲ್ಲದೆ ಮತ್ತಿನ್ನೇನು? ಇವರ ಶೋಷಣೆಗೊಳಗಾದ ಬಡಪಾಯಿ ರೈತರು ಇವತ್ತು ಬೀದಿಗೆ ಬಿದ್ದಿದ್ದಾರೆ. ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಿ ದಿನ ದೂಡುತ್ತಿದ್ದಾರೆ. ಇನ್ನೊಂಥವ ₹100-200 ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ರೈತರು. ಸ್ವಂತ ಜಮೀನಲ್ಲಿ ಬೆಳೆದು ಊಟ ಮಾಡ್ತಾ ಇದ್ದಂಥ ಜನ ಇವತ್ತು ಬೀದಿಲಿ ಬಂದು ಊಟ ಮಾಡೋವಂಥ ವ್ಯವಸ್ಥೆ ಬಂದಿದೆ. ಈ ದಾಖಲೆಯನ್ನೊಮ್ಮೆ ನೋಡಿ. ಇದು ಬಿಡಿಎ ಕಂದಾಯ ಇಲಾಖೆಯಿಂದ ಭೂಮಿ ಖರೀದಿಸಿರುವ ಮಾಹಿತಿ. ಇಲ್ಲಿ ಬಿಡಿಎ ಕಂದಾಯ ಇಲಾಖೆಯಿಂದ ಎಕರೆಗೆ ಬರೀ 10ರಿಂದ 25 ಲಕ್ಷ ರೂಪಾಯಿ ಕೊಟ್ಟು ಖರೀದಿಸಿದೆ. ಆದರೆ ಅದು ಹಂಚಿಕೆದಾರಿಗೆ ಭೂಮಿ ಬೆಲೆ ತೋರಿಸುತ್ತಿರುವುದು ಎಕರೆಗೆ ಕೋಟ್ಯಾಂತರ ರೂಪಾಯಿ. ಇದೆಂಥ ನ್ಯಾಯ? ಮತ್ತೊಂದು ಶಾಕಿಂಗ್ ನ್ಯೂಸ್. ಬಿಡಿಎ ಈಗ ಮನೆ ಬಯಸುವವರಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಕೊಟ್ಟಿದೆ. ಹಳೆ ಪ್ರದೇಶಗಳಲ್ಲೇ ಹೊಸ ಅಪಾರ್ಟ್ಮೆಂಟ್ಗಳನ್ನು ಕಟ್ಟುತ್ತಿದೆ. ಅದರ ಫ್ಲಾಟ್ಗಳ ಬೆಲೆ ಎಷ್ಟು ಗೊತ್ತಾ? ಕೆಂಗೇರಿಯ ಒಲಗೇರಹಳ್ಳಿಯಲ್ಲಿ 1 BHKಗೆ 13 ಲಕ್ಷ, 2 BHKಗೆ 25 ಲಕ್ಷ. ಇನ್ನು ಹೊಸಕೋಟೆ ಪಕ್ಕ ಇರೋ ದೊಡ್ಡಬಾನಹಳ್ಳಿಯಲ್ಲಿ 1 BHKಗೆ 12 ಲಕ್ಷ, 2 BHKಗೆ 25 ಲಕ್ಷ, 3 BHKಗೆ 35 ಲಕ್ಷ. ಸರಿಯಾದ ಸಂಪರ್ಕ ಮಾರ್ಗವೇ ಇಲ್ಲದ ಕಣ್ಮಿಣಿಕೆಯಲ್ಲಿ 1 BHKಗೆ 10 ಲಕ್ಷ, 2 BHKಗೆ 20 ಲಕ್ಷ, 3 BHKಗೆ 30 ಲಕ್ಷ. ತಮಾಷೆ ಗೊತ್ತಾ? ಈ ಪ್ರದೇಶಗಳಲ್ಲಿ ಖಾಸಗಿ ಬಿಲ್ಡರ್ಗಳು ಹೆಚ್ಚಿನ ಸೌಲಭ್ಯ ನೀಡಿ ಇದಕ್ಕಿಂತ ಕಡಿಮೆ ಬೆಲೆಗೆ ಫ್ಲಾಟ್ ನೀಡ್ತಿದ್ದಾರೆ. 20ರಿಂದ 25 ಲಕ್ಷಕ್ಕೆಲ್ಲನೂ ಪ್ರೈವೇಟ್ನವರೇ ಮನೆಗಳು ಕಟ್ಟಿ ಡಬಲ್ ಬೆಡ್ರೂಮ್ ಮನೆಗಳನ್ನ ಸೇಲ್ ಮಾಡ್ತಿದ್ದಾರೆ. ಬಿಡಿಎದವರು 35 ಲಕ್ಷ ಮಾರಾಟ ಮಾಡ್ತಿದ್ದಾರೆ. ಇದು ಬಿಡಿಎದವರು ಇದು ಹಗಲು ದರೋಡೆ ಅಂತ ಹೇಳ್ಬೋದು. ಖಾಸಗಿ ಬಿಲ್ಡರ್ಗಳ ಅನುಕೂಲಕ್ಕಾಗಿ ಅವರ ವ್ಯಾಪಾರಕ್ಕೇನು ಕೊರತೆಯಾಗಬಾರದೆಂಬ ದೃಷ್ಟಿಯಿಂದ ಭ್ರಷ್ಟ ಅಧಿಕಾರಿಗಳು ಈ ರೀತಿ ದರ ಏರಿಸಿದ್ದಾರೆ ಅನ್ನೋದು ಇವರ ಆರೋಪ. ಇವಾಗ ಇವರು ದೊಡ್ಡಬನಹಳ್ಳಿದು ಮೊನ್ನೆ ಯಾವುದೋ ಒಂದು ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿದೆ. ಸ್ವಿಮ್ಮಿಂಗ್ ಪೂಲ್ ಅಂತೆ, ಇದಂತೆ ಎಲ್ಲ ಕೊಡ್ತಾನಂತೆ. ಅದು ಹೆಲ್ತ್ ಕ್ಲಬ್ಬು ಏನೇನೋ
ಅದೇ ಹೊಸಕೋಟೆ ರೋಡಲ್ಲಿ ಇವ್ರು ಕಟ್ತಾ ಇರೋದು ಹತ್ರ 19,900 ಸ್ಕ್ವೇರ್ ಫೀಟು. ಅಂದರೆ ಇವ್ರದ್ದು 830 ಸ್ಕ್ವೇರ್ ಫೀಟ್ಗೆ 25 ಲಕ್ಷ. ಅಂದರೆ ಇವರು ಮೋಸ್ಟ್ಲಿ ಇದು ಲಾಬಿ, ಪ್ರೈವೇಟ್ ಲಾಬಿ ಇದೆ, ಅದರಲ್ಲಿ BDA ಅವರೆಲ್ಲ ಶಾಮೀಲಾಗಿದ್ದಾರೆ. BDA ಇಂಜಿನಿಯರ್ಗಳು ಅವೈಜ್ಞಾನಿಕವಾಗಿ ನಿರ್ಮಾಣ ವೆಚ್ಚವನ್ನು ಲೆಕ್ಕ ಹಾಕಿ ಜನಸಾಮಾನ್ಯರನ್ನು ಲೂಟಿ ಹೊಡಿತಿದ್ದಾರೆ. ಜನರನ್ನು ದರೋಡೆ ಮಾಡೋಂಥ ಪ್ರಾಧಿಕಾರ ಆಗಿದೆ, ಲೋಟಿಕಾರರು ಒಂದಿಲ್ಲ. 13 ಜನ ಯಾರು ಆ ನಿರ್ಣಯ ತೊಗೊಂಡವ್ರೆ ನಿಜವಾಗ್ಲೂ ಅವ್ರನ್ನ ಅಮಾನತು ಮಾಡಬೇಕಾಗ್ತದೆ. BDA ಮೂಲ ಉದ್ದೇಶನೇ ಬಂದು ಲಾಭ ನಷ್ಟವಿಲ್ಲದಂತಹ ಸೇವಾ ಸಂಸ್ಥೆ ಅಂತೇಳಿ ಮಾಡಿರೋದು. ಅದು ಬೈಲಾಲು ಇರೋದು ಅದೇ, ಇವ್ರು ಮಾಡ್ತಾ ಇರೋದು ಈ ದರೋಡೆ ಮಾಡ್ತಾ ಇರೋದು. ಇದಕ್ಕೆ ಯಾಕೆ BDA ಬೇಕು? ಸರ್ಕಾರ ಯಾಕೆ ಕಮ್ಮಿ ಕೊಡಬೇಕು? ಪಾಪ ರೈತರು ಯಾಕೆ ಜಮೀನನ್ನ ಕಮ್ಮಿ ಬೆಲೆಗೆ ಇವ್ರಿಗೆ ಕೊಡಬೇಕು? ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ BDA ಲಾಭದಾಸೆಗೆ ಬಿದ್ದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದೆ ಅನ್ನೋದು ಸ್ಪಷ್ಟ. ನೀವು ಹೀಗೆ ಸಂಪಾದಿಸಿದ ಹಣವನ್ನು ರಸ್ತೆಗೆ, ಸೇತುವೆಗೆ ಬಳಸ್ತೀರಿ ನಿಜ, ಆದ್ರೆ ಜನರ ತಲೆ ಒಡೆದು ಹಣ ಸಂಗ್ರಹಿಸುವ ದರ್ದಾದ್ರೂ ಏನು? ನಿಮಗೆ ಕಾನೂನು ಉಲ್ಲಂಘಿಸಿ ಜನರನ್ನು ಶೋಷಿಸುವ ಹಕ್ಕನ್ನು ಕೊಟ್ಟವರು ಯಾರು? ನೋಡಿದ್ರ ಸ್ನೇಹಿತರೆ, BDAಯ ಭ್ರಷ್ಟ ಅಧಿಕಾರಿಗಳು ಮಾಡ್ತಿರುವಂತ ಅವಾಂತರನ. ಸೂರಿಲ್ಲದ ಜನಸಾಮಾನ್ಯರ ಸೂರಿನ ಕನಸನ್ನ ನನಸು ಮಾಡಬೇಕಾದ ಈ ಸಂಸ್ಥೆ ಅವರ ರಕ್ತವನ್ನೇ ಹೀರ್ತಿದೆ. ಸಮಾಜವಾದದ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಮಾಡೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿಯಂತ್ರಣದಲ್ಲಿರುವ ಈ ಸಂಸ್ಥೆಯ ಅಕ್ರಮ ಅವ್ಯವಹಾರವನ್ನ ಯಾಕೆ ಅವರು ನಿಯಂತ್ರಿಸ್ತಿಲ್ಲ? ಇಲ್ಲಿನ ಭ್ರಷ್ಟ ಅಧಿಕಾರಿಗಳಿಗೆ ಯಾಕೆ ಶಿಕ್ಷೆ ವಿಧಿಸ್ತಿಲ್ಲ? ಇದು ಪ್ರತಿಯೊಬ್ಬ ಜನಸಾಮಾನ್ಯ ಕೇಳ್ತಿರುವಂತ ಪ್ರಶ್ನೆ. ಈ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಉತ್ತರ ಕೊಡಲೇಬೇಕಾಗಿದೆ. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿಯವರೆಗೆ ನಿಮ್ಗೇನಾದ್ರೂ ಸಮಸ್ಯೆ, ಸಂಕಷ್ಟ ಇದ್ರೆ ನಮ್ಮ ಈ ವಿಳಾಸಕ್ಕೆ ಬರೆಯಿರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36, ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.